ಟೆಸ್ಟಿಗೆ ಗಾರ್ಡಿಯಂಟ್ ಕಲರ್ ಅನ್ನ ಹೇಗೆ ಎಂಟರ್ ಮಾಡಬೇಕು, ಗಾರ್ಡಿಯಂಟ್ ಕಲರ್ ಅನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ನಾನು ಮೊದಲೊಂದು ಟೆಸ್ಟ್ ಅನ್ನ ತಗೊಂತಾ ಇದ್ದೀನಿ. ಸೊ ಇಲ್ಲಿ ಟೆಸ್ಟ್ ಅನ್ನು ತಗೊಂತಾ ಇದ್ದೀನಿ. ಇಲ್ಲಿ ಮೂವ್ ಟೂಲ್ ಅನ್ನ ಇದು ಮಾಡಿ ಕಂಟ್ರೋಲ್ ಟಿ ಅನ್ನ ಪ್ರೆಸ್ ಮಾಡಿ ನಮ್ಗೆ ಎಷ್ಟು ದೊಡ್ಡದು ಬೇಕು ಅದನ್ನ ಆ ರೀತಿ ದೊಡ್ಡದಾಗಿ ನಾನು ಟೆಸ್ಟ್ ಅನ್ನು ಮಾಡ್ಕೊತಾ ಇದ್ದೀನಿ. ಅಪ್ಲೈ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಲೇಯರ್ ಬಾಕ್ಸ್ ನಲ್ಲಿ ಸ್ಟ್ರೋಕ್ ಅಂತ ಇದೆ. ಸ್ಟ್ರೋಕ್ ಅಲ್ಲಿ ಹೋಗಿ ಗಾರ್ಡಿಯಂಟ್ ಓವರ್ಲೇ ಅಂತ ಇದೆ, ಅದನ್ನ ನೀವು ತಗೋಬೇಕಾಗುತ್ತೆ. ಸೊ ತಗೊಂಡ ತಕ್ಷಣ ಇಲ್ಲಿ ಕಲರ್ಸ್ ಕೇಳುತ್ತೆ. ಇಲ್ಲಿ ನಾನು ಕಲರ್ಸ್ ಅನ್ನು ತಗೋತಾ ಇದ್ದೀನಿ, ನೋಡ್ಕೊಳ್ಳಿ. ನನಗೆ ಕಲರ್ಸ್ ಯಾವ್ದು ಬೇಕೋ ಅದನ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ನೀವು ನಾಯ್ಸ್ ಬೇಕಿದ್ರೆ ನಾಯ್ಸ್ ಅನ್ನು ತಗೋಬಹುದು ನೋಡಿ, ಈ ರೀತಿ ಕೂಡ ಬರುತ್ತೆ ನೋಡಿ. ಇದರಲ್ಲಿ ನೋಡಿ ಕಲರ್ ವೇರಿಯೇಷನ್ ನೋಡಬಹುದು. ಈ ರೀತಿ ಡಿಫ್ರೆಂಟ್ ಆಗಿ ಓಕೆ ಕೊಡಿ. ನೆಕ್ಸ್ಟ್ ಇಲ್ಲಿ ನೋಡಿ ರ್ಯಾಂಡಲ್, ಲೈನರ್ ಮತ್ತು ಆಂಗಲ್ ಅಂತಿದೆ. ನಿಮಗೆ ಯಾವ ರೀತಿಯಲ್ಲಿ ಈ ಒಂದು ಗಾರ್ಡಿಯಂಟ್ ಬೇಕು ಆ ರೀತಿಯಲ್ಲಿ ನೀವು ಕೊಡ್ಬೋದು. ಇದು ಆಂಗಲ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಆಂಗಲ್ ಅಲ್ಲಿ ಇದು ಕೊಟ್ರೆ ಈ ಪಿಕ್ಚರ್ಸ್ ಅಲ್ಲಿ ಬಿಡ್ತಾರಲ್ಲ, ರೀಲ್ಗಳನ್ನ ಬಿಡ್ತಾರಲ್ಲ ಆ ರೀತಿ ಕಾಣಿಸ್ತಾ ಇರುತ್ತೆ ನೋಡಿ. ರಿಫ್ಲೆಕ್ಟೆಡ್ ಅಲ್ಲಿ ಈ ರೀತಿ ಕಾಣಿಸುತ್ತೆ. ಡೈಮಂಡ್ ಕೊಡ್ತಾ ಇದ್ದೀನಿ, ಡೈಮಂಡ್ ಅಲ್ಲಿ ಈ ರೀತಿ ಕಾಣಿಸುತ್ತೆ. ಲೈನರ್ ಅಲ್ಲಿ ಈ ರೀತಿ ಕಾಣಿಸುತ್ತೆ. ನಮ್ಗೆ ಈಗ ಚೆನ್ನಾಗಿ ಕಾಣಿಸುವಂಥದ್ದು ಯಾವುದು ಅಂದ್ರೆ ಆಂಗಲ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಆಂಗಲ್ ಅಲ್ಲಿ ಮತ್ತೆ ನೋಡಿ ಸ್ಕೇಲ್ ಮೆಜರ್ಮೆಂಟ್, ಸೊ ಯಾವ ರೀತಿ ಬೇಕು, ಎಷ್ಟು ಜಾಸ್ತಿ ಬೇಕು ನೋಡಿ. ಇಲ್ಲಿ ನೀವು ಆಂಗಲ್ ತಿರ್ಸ್ಬೋದು ಎಷ್ಟು ಬೇಕು ನೋಡಿ. ನಾರ್ಮಲ್ ಬೇಕಿದ್ರೆ ನಾರ್ಮಲ್, ಬೇರೆ ತರ ಬೇಕಿದ್ರೆ ಬೇರೆ ರೀತಿ. ಇಲ್ಲಿ ಡಾರ್ಕನ್ ಯಾವ ರೀತಿಯಲ್ಲಿ ಬೇಕು, ಡಾರ್ಕ್ ಬೇಕಾ, ಮಲ್ಟಿಪಲ್ ಅಲ್ಲಿ ಬೇಕಾ ನೋಡಿ. ಡಿಫ್ರೆನ್ಸ್ ಎಲ್ಲವನ್ನ ತೋರಿಸ್ತಾ ಇದ್ದೀನಿ. ಕಲರ್ ಬರ್ನ್ ರೀತಿ ಬೇಕಾ, ಸೊ ನೆಕ್ಸ್ಟ್ ಲೈನರ್ ಬೇಕಾ, ನೆಕ್ಸ್ಟ್ ಸ್ಕ್ರೀನ್ ಬೇಕಾ, ನಿಮಗೆ ನೆಕ್ಸ್ಟ್ ಲೈಟ್ ಅನ್ ಬೇಕಾ ನೋಡ್ಕೊಳ್ಳಿ. ಕಲರ್ ಡಾಜ್, ಲೈನರ್ ಡಾಜ್, ಓವರ್ಲಿ, ಸಾಫ್ಟ್ ಲೈಟ್, ವ್ಯೂಡ್ ಲೈಟ್, ಪಿನ್ ಲೈಟ್, ಎಷ್ಟು ಡಿಫರೆನ್ಸ್, ಎಕ್ಸ್ಕ್ಲೂಷನ್, ಕ್ಯೂ, ಸ್ಟ್ರಕ್ಚರ್ಸ್ ಇಲ್ಲಿ ನೋಡಿ. ಇದನ್ನು ಕೂಡ ಡಿಫರೆನ್ಸ್ ಮಾಡ್ಬೋದು. ನಾನಿಲ್ಲೀಗ ವಾಪಸ್ ನಾರ್ಮಲ್ ಅನ್ನ ಕೊಡ್ತಾ ಇದ್ದೀನಿ. ನಾರ್ಮಲ್ ಅನ್ನ ಕೊಟ್ಟು ಓಕೆ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಒಂದು ಟೆಸ್ಟಿಗೆ ನಾವು ಗಾರ್ಡಿಯಂಟ್ ಇದ್ರ ಮೂಲಕ ಟೆಸ್ಟ್ಗೆ ಕಲರ್ ಅನ್ನ ಕೊಟ್ಟು ಡಿಫ್ರೆಂಟ್ ಆಫ್ ಟೆಸ್ಟ್ ಅನ್ನ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಯಾಕೆಂದ್ರೆ ಇದು ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ದಿನೇ ಒಂದೊಂದು ಡಿಸೈನ್ ಗಳನ್ನ ಕೇಳ್ತಾರೆ. ಅದರಿಂದ ನಾವು ಟೆಸ್ಟ್ ಕೂಡ ಡಿಸೈನ್ ಮಾಡೋದನ್ನ ಕಲ್ತಿರ್ಬೇಕು. ಹಾಗೆ ನಾ ಟೆಸ್ಟ್ ಅನ್ನ ಪ್ಯಾಟರ್ನ್ ಹಾಕೋದಿರ್ಬೋದು, ಅಥವಾ ಗಾರ್ಡಿಯಂಟ್ ಹಾಕೋದಿರ್ಬೋದು, ಅಥವಾ ಎಂಬೋಸಿಸ್ ಮಾಡ್ಬೋದು ಇರ್ಬೋದು, ಅಥವಾ ನಾನು ಸ್ಟ್ರೋಕ್ ಕೊಡೋದಿರ್ಬೋದು. ಇವೆಲ್ಲವನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದೊಂದು ಆಗಿ ನಿಮಗೆ ಒಂದೊಂದು ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಸೊ ಅವೆಲ್ಲ ವಿಡಿಯೋನ ನೋಡಿಕೊಂಡು ನಿಮಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ಅದನ್ನ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ ಇಲ್ಲಿ ಟೇಕ್ ಕೇರ್, ಬಾಯ್.